ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವಿನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಯಜಮಾನನಿಲ್ಲದ ಮನೆ ಹೇಗೆ ಸಮಸ್ಯೆಗಳ ಆಗರವಾಗಿರುತ್ತೋ ಅದೇ ರೀತಿ ಗುರುವಿಲ್ಲದ ಮಠದ ಪರಿಸ್ಥಿತಿ ಕೂಡ. ಹುಬ್ಬಳ್ಳಿಯ ಶಾಂಡಿಲ್ಯಾಶ್ರಮದ ಕಥೆ ಈಗ ವ್ಯಥೆಯಾಗಿದೆ. ಅಲ್ಲಿ ಭಕ್ತರಿಗೆ ದಾರಿ ತೋರಿಸೋ ದೀಪ ಇಲ್ಲ, ಆಧ್ಯಾತ್ಮವನ್ನ ಬಲ್ಲವರಿಲ್ಲ, ದೇವರ ಶಕ್ತಿಯನ್ನ ಕಂಡವರಿಲ್ಲ. ಹಾಗಾಗಿ ಕಾರ್ ಡ್ರೈವರ್ಗೂ ಗುರುಪೀಠದ ಮೇಲೆ ಕಣ್ಣೆ ಅಂತ ಹುಬ್ಬಳ್ಳಿಯ ಜನ ಮಾತಾಡ್ಕೋತಾ ಇದ್ದಾರೆ. ಮಠ ಒಂದರ ಬಗ್ಗೆ ತೀರಾ ಈ ಮಟ್ಟದ ಮಾತುಕತೆ ಆಗ್ತಾ ಇರೋದ್ಯಾಕೆ? ಅಲ್ಲಿ ನಡೀತಿರೋದೇನು? ಅದನ್ನ ಹೇಳ್ತೀವಿ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ. ಇದು ಹುಬ್ಬಳ್ಳಿಯ ನಾಗಶೆಟ್ಟಿ ಕೊಪ್ಪದಲ್ಲಿರೋ ಶಾಂಡಿಲ್ಯಾಶ್ರಮ. ಇಲ್ಲೀಗ ಗುರುವಿಲ್ಲ. ಖಾಲಿಯಾದ ಪೀಠಕ್ಕೆ ಯಾರು ಬರ್ತಾರೆ ಅಥವಾ ಬರ್ತಾರೋ ಇಲ್ವೋ ಅನ್ನೋದ್ಯಾವುದು ಅಲ್ಲಿಯ ಜನರಿಗೆ ಗೊತ್ತಿಲ್ಲ. ಭಕ್ತರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಕ್ಕೂ ಹೋಗಿರ್ಲಿಲ್ಲ ಅನ್ಸುತ್ತೆ. ಆದ್ರೂ ಮಠ ಗುರುವಿಲ್ಲದೆ ಕಳೆಗುಂದಿದೆ ಅನ್ನೋದು ಮಾತ್ರ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಂಥ ಟೈಮಲ್ಲಿ ಮಠದ ಕಮಿಟಿ ಆಸ್ತಿ ಹೊಡೆಯೋ ಪ್ಲಾನ್ ಮಾಡ್ತಿದೆ ಅಂತ ಹೇಳಿ ಸುದ್ದಿಯಾದವರು ಈ ಶಿವಾನಂದ ಸ್ವಾಮಿ. ಇವರೀಗ ಆಶ್ರಮದ ಕಮಿಟಿಯ ಬಗ್ಗೆ ಅಪಸ್ವರ ಎತ್ತಿದ್ದಾರೆ. ಅದರ ಆಸ್ತಿಯನ್ನ ಮಿಸ್ಯೂಸ್ ಮಾಡ್ಕೋಬಹುದು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಆದ್ರೆ ಕಮಿಟಿ ನಾವು ವಿಲ್ ಪ್ರಕಾರ ನಡ್ಕೋತಿದ್ದೀವಿ ಅನ್ನತ್ತೆ. ಅವ್ರಿಗೆ ಗೊತ್ತದ ಯಾಕೆ ಮಾಡಕತ್ತಾರ, ಯಾಕೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಏನು ನಾವೇನು ಹೇಳಿದ್ದೀವಿ? ನಾವಂತೂ ನಮಗಂತೂ ಅಧಿಕಾರ ಇಲ್ಲ, ನಾವು ಮಾಡಲ್ಲ. ಇವರೇನೋ ಮಾರಾಟ ಮಾಡಲ್ಲ ಅಂತಾರೆ. ಇಲ್ಲಿವರೆಗೆ ಅಂಥ ಯಾವ ಪ್ರಯತ್ನಗಳು ನಡೆದ ಬಗ್ಗೆನೂ ನಮಗೆ ಮಾಹಿತಿ ಇಲ್ಲ. ಆದ್ರೆ ಈಗ ಅಲ್ಲಿ ಅಂಥದ್ದೊಂದು ಭಿನ್ನಾಭಿಪ್ರಾಯ ಎದ್ದಿರೋದ್ಯಾಕೆ ಅನ್ನೋದನ್ನ ಹೇಳೋದಕ್ಕೂ ಮೊದಲು ಶಾಂಡಿಲ್ಯಾಶ್ರಮದ ಇತಿಹಾಸ ಹೇಳಿಬಿಡ್ತೀವಿ. ಇವತ್ತು ಇಷ್ಟು ದೊಡ್ಡ ಮಠ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದನ್ನ ಕಟ್ಟಿರೋರು ಚಂದ್ರಶೇಖರ ಸ್ವಾಮೀಜಿ. ಇವರ ಆಧ್ಯಾತ್ಮ ಶಕ್ತಿಯ ಬಗ್ಗೆ, ಭಕ್ತಿಯ ಬಗ್ಗೆ ಭಕ್ತರಲ್ಲಿ ಎರಡು ಮಾತಿಲ್ಲ. ಅದೊಂದು ದಾರಿದೀಪ 2006ರ ನವೆಂಬರ್ ತಿಂಗಳಲ್ಲಿ ಆರಿ ಹೋಗಿದೆ. ಅವರು ದೈವಾಧೀನರಾದ್ಮೇಲೂ ಈ ಹಿಂದೆ ಅವರು ಮಾಡಿದ್ದ ಪ್ರವಚನಗಳನ್ನ ಕೇಳೋದಕ್ಕೆ ಜನ ಈ ಮಠಕ್ಕೆ ಇವತ್ತಿಗೂ ಬರ್ತಾರೆ ಅಂದ್ರೆ ಅವರ ಮಾತಿನಲ್ಲಿದ್ದ ಮತ್ತು ಅವರಲ್ಲಿದ್ದ ಶಕ್ತಿಯನ್ನ ಊಹಿಸಿ. ಇಂಥ ಚಂದ್ರಶೇಖರ ಸ್ವಾಮೀಜಿ ಅವರು ಹುಟ್ಟಿದ್ದು ತೀರಾ ಸಾಮಾನ್ಯ ದಂಪತಿಗಳಿಗೆ. ಗದಗಿನ ಬೆನಕನಕೊಪ್ಪದ ದೇವಕ್ಕಮ್ಮ ಮತ್ತು ಮಾನಪ್ಪ ದಂಪತಿಯ ಮಗ ಇವರು. ತುಂಬಾ ಚಿಕ್ಕವರಿರುವಾಗ ಎಲ್ಲಾ ಮಕ್ಕಳ ಥರಾನೇ ಅಮ್ಮನ ಸೆರೆಗಿಡ್ಕೊಂಡು ಓಡಾಡ್ತಾ ಇದ್ರು. ಇಂಥವರಿಗೆ ಸ್ವಾಮಿಯಾಗುವ ಯೋಗ ಇದೆ ಅನ್ನೋದನ್ನ ಗುರುತಿಸಿದವರು ಗದಗಿನ ಶಿವಾನಂದ ಮಠದ ಸದಾಶಿವಾನಂದ ಸ್ವಾಮಿಗಳು. ಬಾಲ್ಯದಿಂದಲೂ ಮಹಾವೈರಾಗ್ಯಶೀಲರಾಗಿರ್ತಕ್ಕಂಥವರು, ತಪಸ್ವಿಗಳು, ಯೋಗನಿಷ್ಠರು, ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಇವರು ತಮ್ಮ ಸತ್ಪರಂಪರೆಯನ್ನು ಬೆಳೆಸುವುದಕ್ಕೋಸ್ಕರವಾಗಿ ಎರಡನೆಯ ಜಗದ್ಗುರುಗಳಾಗಿರ್ತಕ್ಕಂಥ ಸದಾಶಿವಾನಂದ ಮಹಾಸ್ವಾಮಿಗಳವರನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿಕೊಂಡು ತದನಂತರದಲ್ಲಿ ಅವರನ್ನು ಕಾಶಿ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತವನ್ನು ಓದಿಸಿ ಈ ಒಂದು ಸತ್ಪರಂಪರೆಯನ್ನು ಜಾಗೃತವಾಗಿ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಸದಾಶಿವಾನಂದ ಮಹರ್ಷಿಗಳು ಕೂಡ ಶಿವಾನಂದರು ಹಾಕಿಕೊಟ್ಟಂಥ ದಾರಿಯಲ್ಲಿಯೇ ಅವರ ತತ್ವವನ್ನು, ಅವರ ಆದರ್ಶವನ್ನು, ಅವರ ಸತ್ಪರಂಪರೆಯನ್ನು ಬೆಳೆಸಿಕೊಂಡು ಉದಾತ್ತವಾದಂಥ ರೀತಿಯಲ್ಲಿ ಮಠದ ಪ್ರಗತಿಗೆ, ಮುನ್ನಡೆಗೆ ಕಾರಣೀಭೂತರಾದರು. ಇಂಥ ಸ್ವಾಮಿಗಳ ಮಠಕ್ಕೆ ಪ್ರತಿನಿತ್ಯ ಹಾಲು ಕೊಟ್ಟು ಸೇವೆ ಮಾಡ್ತಾ ಇದ್ದವರು ಭಕ್ತೆ ದೇವಕ್ಕಮ್ಮ. ಆ ದೇವಕ್ಕಮ್ಮನವರ ಜೊತೆ ನಿತ್ಯ ಮಠಕ್ಕೆ ಬರ್ತಾ ಇದ್ದ ಹುಡುಗನನ್ನ ನೋಡಿ ಅವನನ್ನ ನನಗೆ ಶಿಷ್ಯನನ್ನಾಗಿ ಕೊಡುವಂತ ಕೇಳ್ಕೊಂಡವರು ಸದಾಶಿವಾನಂದ ಸ್ವಾಮಿ. ಅದಕ್ಕೆ ಆ ತಾಯಿ ಒಪ್ಪಿ ಮಗನ್ನ ಮಠಕ್ಕೆ ಬಿಟ್ಟಿದ್ಲು.
ಬರೀ 5ನೇ ಕ್ಲಾಸ್ ತನಕ ಶಾಲೆಯಲ್ಲಿ ಓದಿದ್ದ ಹುಡುಗ ನಂತರ ಹಿಡಿದಿದ್ದು ಆಧ್ಯಾತ್ಮದ ದಾರಿಯನ್ನ. ಗುರುವಿನ ಗರಡಿಯಲ್ಲಿ ಶಾಸ್ತ್ರಾಧ್ಯಯನ ಮಾಡಿದ ಚಂದ್ರಶೇಖರ ಸ್ವಾಮಿಗಳಿಗೆ 15ನೇ ವರ್ಷದಲ್ಲಿ ಸ್ವಾಮಿ ದೀಕ್ಷೆ ಸಿಕ್ಕಿತ್ತು. ನಂತರ ಅವರ 25ನೇ ವಯಸ್ಸಿನಲ್ಲಿ ಈ ಶಾಂಡಿಲ್ಯಾಶ್ರಮದ ಸ್ವಾಮಿಗಳಾಗಿದ್ದು. ಹುಬ್ಬಳ್ಳಿಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳವರು ಬಾಲ್ಯದಿಂದಲೂ ಕೂಡ ಗದಗ ಜಿಲ್ಲೆಯ ಗದಗ ತಾಲೂಕಿನ ಒಂದು ಗ್ರಾಮದವರು. ಅವರು ನಮ್ಮ ಸದಾಶಿವಾನಂದ ಮಹಾಸ್ವಾಮಿಗಳವರಿಂದ ದೀಕ್ಷೆಯನ್ನು ಹೊಂದಿ ವಿದ್ಯಾಭ್ಯಾಸವನ್ನು ಮಾಡಿ ಮಠದಲ್ಲಿದ್ದುಕೊಂಡೇ ತದನಂತರದಲ್ಲಿ ಅವರು ಹುಬ್ಬಳ್ಳಿಯಲ್ಲಿ ನಾಗಶೆಟ್ಟಿಕೊಪ್ಪದಲ್ಲಿ ಶಾಂಡಿಲ್ ಆಶ್ರಮವನ್ನು ಸ್ಥಾಪನೆ ಮಾಡಿದರು. ಇವತ್ತು ನಾವು ನೋಡ್ತಾ ಇರೋ ಮಠ ಮೊದಲು ಪಾಳು ಬಿದ್ದ ಜಾಗವಾಗಿತ್ತು. ಜನ ಸ್ಮಶಾನದ ಥರ ಯೂಸ್ ಮಾಡೋದಕ್ಕೆ ಆರಂಭಿಸಿದ್ರು. ಆಗ ಅದು ಸ್ಮಶಾನವಾಗೋದು ಬೇಡ, ಧಾರ್ಮಿಕ ಕಾರ್ಯಕ್ಕೆ ಉಪಯೋಗವಾಗಲಿ ಅಂತ ಯಾರೋ ಒಂದು ಸಣ್ಣ ರೂಮ್ ಮಾಡಿ ಮಠ ಮಾಡ್ತೀವಿ ಅಂದ್ರು. ನಮಗೊಂದು ಗುರು ಬೇಕು ಅಂತ ಗದಗಿನ ಸದಾಶಿವಾನಂದ ಸ್ವಾಮಿಗಳನ್ನ ಕೇಳ್ಕೊಂಡ್ರು. ಆಗ ಅವರು ಶಿಷ್ಯ ಚಂದ್ರಶೇಖರ ಸ್ವಾಮಿಯನ್ನ ಆ ಮಠದ ಅಧಿಪತಿಯಾಗಿ ನೇಮಿಸಿದ್ರು. ಅವರು ತುಂಬಾ ವರ್ಷಗಳ ಕಾಲ ಅದೇ ಪುಟ್ಟ ಕೋಣೆಯಲ್ಲಿ ಧ್ಯಾನ, ಮೌನ, ತಪಸ್ಸು ಅಂತಂದು ಆಧ್ಯಾತ್ಮದ ದಾಹ ತೀರಿಸಿಕೊಂಡ್ರು. ನಂತರ ಈ ಗುರು ಸ್ಥಾನವನ್ನೇರಿದ ಮೇಲೆ ತಾನೊಬ್ಬನೇ ಜ್ಞಾನ ಗಳಿಸಿ ಮೋಕ್ಷದ ದಾರಿ ಹಿಡಿದ್ರೆ ತಪ್ಪಾಗುತ್ತೆ ಅಂತ ಭಕ್ತಾದಿಗಳಿಗೆ ಪ್ರವಚನಗಳನ್ನ ನೀಡೋದಕ್ಕೆ ಶುರು ಮಾಡಿದ್ರು. ಯಾವತ್ತಿಂದ ಇಲ್ಲಿ ಜ್ಞಾನದಾಸೋಹ ಶುರುವಾಯ್ತೋ ಆವತ್ತಿಂದ ಜನಸಾಗರನೇ ಹರಿದು ಬಂತು. ಅಂಥ ಭಕ್ತರಿಂದಾನೇ ಮಠ ಇಷ್ಟು ದೊಡ್ಡದಾಗಿ ಬೆಳೆದಿತ್ತು. ಆದ್ರೆ ಇವತ್ತಿಗೂ ಈ ಮಠ ಆರಂಭವಾದ ಪುಟ್ಟ ಕೋಣೆ ಹಾಗೇ ಇದೆ. ಅದೆಷ್ಟು ಸುಂದರವಾಗಿ ಮಠವನ್ನ ಕಟ್ಟಿದ್ದಾರೆ ಅಂದ್ರೆ ಮೂಲ ದೇವರಿದ್ದ ಜಾಗದೊಳಗೆ ಹೆಜ್ಜೆ ಇಡಬೇಕು ಅಂದ್ರೆ ಪ್ರತಿಯೊಬ್ಬರೂ ತಲೆಬಾಗಬೇಕು. ಅದು ಒಂದು ರೀತಿ ನೆಲಮಾಳಿಗೆಯೊಳಗಿನ ಸುರಂಗದ ಥರ ಇದೆ. ಚಂದ್ರಶೇಖರ ಸ್ವಾಮಿ ಇರೋಷ್ಟು ದಿನ ಅಲ್ಲೇ ಇರ್ತಿದ್ರು. ಬಿಡುವಿನ ವೇಳೆಯನ್ನ ಇದೇ ಜಾಗದಲ್ಲಿ ಧ್ಯಾನಮಗ್ನರಾಗಿ ಕಳೀತಿದ್ರು. ಈಗ ಯಾರೂ ಬರಲ್ಲ. ನಿತ್ಯದ ಪೂಜೆ ನಡೆಯುತ್ತಾದ್ರೂ ಭಕ್ತಾದಿಗಳಿಗೆ ಒಳಗೆ ಎಂಟ್ರಿ ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆಗೊಂದು ಸಾರಿ ಕಮಿಟಿಯವರು ಬಂದು ಕೈ ಮುಗಿದು ಹೋಗ್ತಾರೆ. ಆ ರೀತಿ ಆಗ್ಬಾರ್ದಲ್ವಾ? ಗುರುಪೀಠ ಖಾಲಿ ಆಗ್ಬಾರ್ದು. ಮಠ ಅಂತ ಇದ್ಮೇಲೆ ಅಲ್ಲಿ ಭಕ್ತರನ್ನ ಆಧ್ಯಾತ್ಮಿಕವಾಗಿ ಮುನ್ನಡೆಸೋ ಗುರು ಒಬ್ಬ ಇರಲೇಬೇಕು. ಅದೇ ಈಗ ಗಲಾಟೆಗೆ ಕಾರಣವಾಗಿರೋದು. ಒಂದು ಚಿಕ್ಕ ರೂಮಿನಿಂದ ಶುರುವಾದ ಶಾಂಡಿಲ್ಯಾಶ್ರಮವನ್ನ ಇಷ್ಟು ದೊಡ್ಡದಾಗಿ ಕಟ್ಟಿ ಬೆಳೆಸಿದವರು ಚಂದ್ರಶೇಖರ ಸ್ವಾಮೀಜಿ. ಅವರ ಬಗ್ಗೆ ಇವತ್ತಿಗೂ ಭಕ್ತರಲ್ಲಿ ಅಪಾರ ವಿಶ್ವಾಸ ಇದೆ. ಅಂಥ ಸ್ವಾಮಿಗಳು ಕೂತ ಪೀಠಕ್ಕೆ ಕೂರೋದಕ್ಕೆ ಇನ್ನೊಬ್ಬ ಗುರು ಇಲ್ಲ. ಆ ಸ್ಥಾನವನ್ನ ಅಲಂಕರಿಸೋ ಇಚ್ಛೆ ಇದ್ದದ್ದು ಶಿವಾನಂದ ಸ್ವಾಮಿಗೆ. ಅವ್ರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.